ಓಂ ಶಾಂತಿ. ಮುರುಳಿಯ ದಿನಾಂಕ 19/8. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ಜ್ಞಾನದ ಧಾರಣೆ ಮಾಡ್ತೀರಿ, ಅದರಿಂದ ನೀವು ಅಂತ್ಯದಲ್ಲಿ ತಂದೆ ಸಮಾನ ಆಗ್ತೀರಿ. ತಂದೆಯ ಸಂಪೂರ್ಣ ಶಕ್ತಿಯನ್ನ ನೀವು ಜೀರ್ಣ ಮಾಡ್ಕೊಳ್ತೀರಿ. ಪ್ರಶ್ನೆ: ಯಾವ 2 ಶಬ್ದಗಳ ಸ್ಮೃತಿಯಿಂದ ಸ್ವದರ್ಶನ ಚಕ್ರಧಾರಿಗಳಾಗ್ತೀರಿ? ಉತ್ಥಾನ ಮತ್ತು ಪತನ, ಸತೋಪ್ರಧಾನ ಮತ್ತು ತಮೋಪ್ರಧಾನ, ಶಿವಾಲಯ ಮತ್ತು ವೈಶ್ಯಾಲಯ. ಇಂತಹ 2 ಶಬ್ದಗಳ ಸ್ಮೃತಿ ಇದ್ದಾಗ ನೀವು ಸ್ವದರ್ಶನ ಚಕ್ರಧಾರಿಗಳಾಗ್ತೀರಿ. ಈಗ ನೀವು ಮಕ್ಕಳು ಜ್ಞಾನವನ್ನ ಯಥಾರ್ಥವಾಗಿ ತಿಳಿದುಕೊಂಡಿದ್ದೀರಿ. ಭಕ್ತಿಯಲ್ಲಿ ಜ್ಞಾನ ಇಲ್ಲ, ಕೇವಲ ಖುಷಿ ಪಡುವಂತಹ ಮಾತುಗಳನ್ನ ಆಡ್ತಾರೆ. ಭಕ್ತಿ ಮಾರ್ಗವೇ ಮನಸ್ಸನ್ನ ಖುಷಿಪಡಿಸುವಂತದ್ದಾಗಿದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಪ್ರತಿ ಆತ್ಮಿಕ ತಂದೆ ತಿಳಿಸ್ಕೊಡ್ತಾ ಇದ್ದಾರೆ. ಈಗ ನೀವು ಮಕ್ಕಳಿಗಾಗಿ ತಂದೆ ಹೇಳ್ತಾರೆ, ನೀವು ಎಷ್ಟು ಶ್ರೇಷ್ಠರಾಗಿದ್ದೀರಿ. ಇದು ಉತ್ಥಾನ ಮತ್ತು ಪತನದ ಮಾತಾಗಿದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ, ನಾವು ಎಷ್ಟು ಉತ್ತಮರು ಮತ್ತು ಪವಿತ್ರರಾಗಿದ್ವಿ, ಈಗ ಎಷ್ಟು ಕನಿಷ್ಠರಾಗ್ಬಿಟ್ಟಿದ್ದೇವೆ. ಬಾಬಾ ಹೇಳ್ತಾರೆ, ದೇವಿ ದೇವತೆಗಳ ಮುಂದೆ ಹೋಗಿ ನೀವು ಶ್ರೇಷ್ಠರಾಗಿದ್ರಿ, ನಾವು ಕನಿಷ್ಠ ಆಗಿದ್ದೇವೆ ಅಂತ ಹೇಳ್ತೀರಿ. ನಾವೇ ಶ್ರೇಷ್ಠರು ಮತ್ತು ಕನಿಷ್ಠರಾಗಿದ್ವಿ ಅಂತ ಮೊದಲು ನಮಗೆ ಗೊತ್ತಿರಲಿಲ್ಲ. ಈಗ ತಂದೆ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವೆಷ್ಟು ಶ್ರೇಷ್ಠ ಪವಿತ್ರರಾಗಿದ್ದೀರಿ, ನಂತರ ಎಷ್ಟು ಅಪವಿತ್ರರಾಗಿದ್ದೀರಿ. ಪವಿತ್ರರಿಗೆ ಉತ್ತಮರೆಂದು ಹೇಳಲಾಗ್ತದೆ, ಅದಕ್ಕೆ ನಿರ್ವಿಕಾರಿ ಪ್ರಪಂಚ ಅಂತ ಹೇಳಲಾಗತ್ತೆ. ಅಲ್ಲಿ ನಿಮ್ಮ ರಾಜ್ಯವಿತ್ತು, ಅದನ್ನ ನೀವೀಗ ಸ್ಥಾಪನೆ ಮಾಡ್ತಾ ಇದ್ದೀರಿ. ತಂದೆ ಕೇವಲ ಸೂಚನೆ ನೀಡ್ತಾರೆ, ನೀವು ಬಹಳ ಉತ್ತಮ ಶಿವಾಲಯದ ನಿವಾಸಿಗಳಾಗಿದ್ದೀರಿ. ಪುನಃ ಜನ್ಮಗಳನ್ನ ತೆಗೆದುಕೊಳ್ತಾ ನೀವು ಅರ್ಧದಲ್ಲಿ ವಿಕಾರದಲ್ಲಿ ಇಳಿದಿದ್ದರಿಂದ ಪತಿತ ವಿಕಾರಿಗಳಾಗಿದ್ದೀರಿ. ಈಗ ನೀವು ಪುನಃ ನಿರ್ವಿಕಾರಿ ಸತೋಪ್ರಧಾನರಾಗಬೇಕಾಗಿದೆ. 2 ಶಬ್ದಗಳನ್ನ ನೆನಪು ಮಾಡಬೇಕಾಗಿದೆ. ಈಗ ಇದು ತಮೋ ಪ್ರಧಾನ ಪ್ರಪಂಚ ಆಗಿದೆ. ಸತೋಪ್ರಧಾನ ಪ್ರಪಂಚದ ಗುರುತು ಲಕ್ಷ್ಮೀನಾರಾಯಣರಾಗಿದ್ದಾರೆ. ಇದು 5000 ವರ್ಷಗಳ ಮಾತಾಗಿದೆ. ಸತೋಪ್ರಧಾನ ಭಾರತದಲ್ಲಿ ರಾಜ್ಯ ಇತ್ತು. ಭಾರತವು ಬಹಳ ಉತ್ತಮ ಆಗಿತ್ತು, ಈಗ ಕನಿಷ್ಠ ಆಗಿದೆ. ನಿರ್ವಿಕಾರಿಗಳಿಂದ ವಿಕಾರಿಗಳಾಗೋದ್ರಲ್ಲಿ ನಿಮಗೆ 84 ಜನ್ಮಗಳು ಹಿಡಿಸ್ತು. ಅಲ್ಲಿಯೂ ಸಹ ಕ್ಷಣ ಪ್ರತಿ ಕ್ಷಣ ಕಳೆದಂತೆ ಸ್ವಲ್ಪ ಸ್ವಲ್ಪ ಕಲೆಗಳು ಕಡಿಮೆಯಾಗ್ತಾ ಬಂದ್ವು. ಆದರೂ ಸಂಪೂರ್ಣ ನಿರ್ವಿಕಾರಿಗಳೆಂದೇ ಹೇಳುತ್ತಾರೆ. ಸಂಪೂರ್ಣ ನಿರ್ವಿಕಾರಿ ಅಂತ ಶ್ರೀಕೃಷ್ಣನಿಗೆ ಹೇಳುತ್ತಾರೆ. ಕೃಷ್ಣ ಸುಂದರ ಆಗಿದ್ದ, ಈಗ ಕಪ್ಪಾಗಿದ್ದಾನೆ. ನೀವಿಲ್ಲಿ ಕುಳಿತಾಗ ಬುದ್ಧಿಯಲ್ಲಿರಬೇಕು, ನಾವು ಶಿವಾಲಯದಲ್ಲಿ ವಿಶ್ವದ ಮಾಲೀಕರಾಗಿದ್ವಿ. ಅನ್ಯ ಯಾವ ಧರ್ಮದವರು ಇರಲಿಲ್ಲ, ಕೇವಲ ನಮ್ಮದೇ ರಾಜ್ಯ ಇತ್ತು. ನಂತರ 2 ಕಲೆಗಳು ಕಡಿಮೆಯಾಯಿತು. ಕಲೆಗಳು ಸ್ವಲ್ಪ ಸ್ವಲ್ಪ ಕಡಿಮೆಯಾಗ್ತಾ ತ್ರೇತಾಯುಗದಲ್ಲಿ 2 ಕಡಿಮೆಯಾಗಿ ಹೋಯಿತು. ಕೊನೆಯಲ್ಲಿ ವಿಕಾರಿಗಳಾದ್ವಿ ಮತ್ತು ಇಳಿತಾ ಇಳಿತಾ ಪತಿತರಾಗಿ ಬಿಟ್ವಿ. ಇದಕ್ಕೆ ವಿಕಾರಿ ಪ್ರಪಂಚ ಅಂತ ಹೇಳಲಾಗ್ತದೆ. ವಿಷಯ ವೈತರಣಿ ನದಿಯಲ್ಲಿ ಮುಳುಗ್ತಾ ಇರ್ತಾರೆ. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ಕ್ಷೀರ ಸಾಗರದಲ್ಲಿ ಇದ್ರಿ. ನೀವು ಇಡೀ ವಿಶ್ವದ ಇತಿಹಾಸ ಭೂಗೋಳವನ್ನ ತಮ್ಮ 84 ಜನ್ಮಗಳ ಕಥೆಯನ್ನ ತಿಳ್ಕೊಂಡಿದ್ದೀರಾ. ನಾವು ನಿರ್ವಿಕಾರಿಗಳಾಗಿದ್ವಿ, ಇವರ ರಾಜ್ಯದಲ್ಲಿ ಇದ್ವಿ, ಪವಿತ್ರ ರಾಜಧಾನಿಯಾಗಿತ್ತು, ಅದಕ್ಕೆ ಪೂರ್ಣ ಸ್ವರ್ಗ ಅಂತ ಹೇಳಲಾಗತ್ತೆ. ನಂತರ ತ್ರೇತಾದವನ್ನ ಸಮಿ ಸ್ವರ್ಗ ಅಂತ ಹೇಳಲಾಗತ್ತೆ. ಇದು ಬುದ್ಧಿಯಲ್ಲಿ ಇದೆ. ತಂದೆಯೇ ಬಂದು ಸೃಷ್ಟಿ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ತಿಳಿಸ್ತಾರೆ. ಮಧ್ಯದಲ್ಲಿಯೇ ರಾವಣನು ಬರ್ತಾನೆ. ನಂತರ ಅಂತ್ಯದಲ್ಲಿ ಈ ವಿಕಾರಿ ಪ್ರಪಂಚ ವಿನಾಶ ಆಗತ್ತೆ. ಪುನಃ ಆದಿಯಲ್ಲಿ ಹೋಗೋದಕ್ಕಾಗಿ ಪವಿತ್ರರಾಗಬೇಕಾಗಿದೆ. ತಮ್ಮನ ಆತ್ಮ ಅಂತ ತಿಳ್ಕೊಂಡು ನನ್ನೊಬ್ಬನನ್ನೇ ನೆನಪು ಮಾಡಿ. ತಮ್ಮನ ದೇಹ ಅಂತ ತಿಳ್ಕೊಳ್ಬೇಡಿ. ನೀವು ಭಕ್ತಿ ಮಾರ್ಗದಲ್ಲಿ ಬಾಬಾ ತಾವು ಬಂದ್ರೆ ತಾವು ತಮಗೆ ಬಲಿಹಾರಿ ಆಗ್ತೇವೆ ಪ್ರತಿಜ್ಞೆ ಮಾಡಿದ್ದೀರಿ. ಆತ್ಮವು ತಂದೆಯೊಂದಿಗೆ ಮಾತನಾಡತ್ತೆ. ಕೃಷ್ಣ ತಂದೆಯಾಗಿರ್ಲಿಲ್ಲ. ಆತ್ಮಗಳ ತಂದೆ ನಿರಾಕಾರ ಶಿವ ತಂದೆಯೊಬ್ಬರೇ ಆಗಿದ್ದಾರೆ. ಹದ್ದಿನ ತಂದೆಯಿಂದ ಹದ್ದಿನ ಆಸ್ತಿ ಸಿಗತ್ತೆ, ಬೇಹದ್ದಿನ ತಂದೆಯಿಂದ ಭಾರತಕ್ಕೆ ಬೇಹದ್ದಿನ ಆಸ್ತಿ ಸಿಗತ್ತೆ. ಆದ್ರಿಂದ ಸತ್ಯಯುಗಕ್ಕೆ ಶಿವಾಲಯ ಅಂತ ಹೇಳಲಾಗತ್ತೆ. ಶಿವ ತಂದೆಯು ಬಂದು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾರೆ. ಇದನ್ನ ಸದಾ ನೆನಪಿಟ್ಕೊಳ್ಬೇಕು. ಖುಷಿಯ ಮಾತಲ್ವಾ?
ಈಗ ಮತ್ತೆ ಶಿವಾಲಯಕ್ಕೆ ಹೋಗ್ತೇವೆ, ಯಾರಾದ್ರೂ ಶರೀರ ಬಿಟ್ಟಾಗ ಸ್ವರ್ಗಕ್ಕೆ ಹೋದ್ರು ಅಂತ ಹೇಳುತ್ತಾರೆ. ಆದ್ರೆ ಈ ರೀತಿ ಎಂದೂ ಯಾರೂ ಹೋಗೋದಿಲ್ಲ. ಇದೆಲ್ಲವೂ ಕೇವಲ ಮನಸ್ಸನ್ನ ಖುಷಿಪಡಿಸೋದಿಕ್ಕೆ ಭಕ್ತಿ ಮಾರ್ಗದ ಸುಳ್ಳು ಮಾತುಗಳಾಗಿದೆ. ಸತ್ಯವಾದ ಸ್ವರ್ಗಕ್ಕೆ ತಾವೀಗ ಹೋಗುವರಿದ್ದೀರಿ. ಅಲ್ಲಿ ಯಾವ ರೋಗಗಳು ಇರೋದಿಲ್ಲ, ನೀವು ಸದಾ ಹರ್ಷಿತರಾಗಿರ್ತೀರಿ ಅಂದಾಗ ತಂದೆ ಎಷ್ಟು ಸಹಜವಾಗಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಹೊರಗಡೆ ಎಲ್ಲಿದ್ರೂ ನೀವು ಪದವಿಯನ್ನ ಪಡಿಬಹುದು. ಇದರಲ್ಲಿ ಮೊದಲು ಪವಿತ್ರತೆಯ ಮುಖ್ಯವಾಗಿದೆ. ಆಹಾರ ಪಾನೀಯಗಳು ಶುದ್ಧವಾಗಿರಬೇಕು. ದೇವತೆಗಳ ಮುಂದೆ ಎಂದಾದರೂ ಬೀಡಿ, ಸಿಗರೇಟ್ ಇತ್ಯಾದಿಗಳ ನೈವೇದ್ಯವನ್ನ ಇಡ್ತಾರೇನು? ಗ್ರಂಥಗಳ ಮುಂದೆ ಎಂದಾದರೂ ಮೊಟ್ಟೆ ಅಥವಾ ಬೀಡಿ ಇತ್ಯಾದಿಗಳನ್ನ ಭೋಗ ಇಡ್ತಾರೇನು? ಗ್ರಂಥವನ್ನ ಹೇಗೆ ಅದು ಗೋವಿಂದನ ಶರೀರವಂತ ತಿಳ್ಕೊಳ್ತಾರೆ, ಅಂದ್ರೆ ಗ್ರಂಥಕ್ಕೆ ಇಷ್ಟೊಂದು ಮಾನ್ಯತೆ ಕೊಡ್ತಾರೆ. ಇದು ಗುರುವಿನ ದೇಹವಿದ್ದಂತೆ ಎಂದು ಸಿಖ್ಖರು ತಿಳಿತಾರೆ. ಆದ್ರೆ ಗುರುನಾನಕ್ ಕುಳಿತು ಗ್ರಂಥವನ್ನ ಬರೆದ್ರ? ನಾನಕರಂತೂ ಅವತಾರ ಪಡ್ಕೊಂಡ್ರು, ಸಿಖ್ಖರ ವೃದ್ಧಿಯಾಯಿತು. ನಂತರದಲ್ಲಿ ಅವರ ಗ್ರಂಥ ಮೊದಲಾದವುಗಳನ್ನ ಬರೆದಿದ್ದಾರೆ. ಒಬ್ಬರ ನಂತರ ಇನ್ನೊಬ್ಬರು ಹೀಗೆ ಸಿಖ್ ಧರ್ಮದಲ್ಲಿ ಬಂದ್ರು. ಮೊದಲಂತೂ ಗ್ರಂಥವೂ ಸಹ ಕೈಯಿಂದ ಬರೆದು ಅತಿ ಚಿಕ್ಕ ಗ್ರಂಥ ಇತ್ತು. ಗೀತೆ ಕೂಡ ಕೃಷ್ಣನ ರೂಪ ಅಂತ ತಿಳ್ಕೊಳ್ತಾರೆ. ನಾನಕರ ಗ್ರಂಥ ಇರುವಂತೆ ಕೃಷ್ಣನ ಗೀತೆ ಅಂತ ಗಾಯನ ಮಾಡ್ತಾರೆ. ಕೃಷ್ಣ ಭಗವಾನು ವಾಚ ಅಂತ ಹೇಳುತ್ತಾರೆ. ಬಾಬಾ ಹೇಳುತ್ತಾರೆ, ಅದು ಅಜ್ಞಾನ ಆಗಿದೆ. ಜ್ಞಾನವು ಒಬ್ಬ ಪರಂಪಿತ ಪರಮಾತ್ಮನಲ್ಲಿಯೇ ಇದೆ. ಗೀತೆಯಿಂದಲೇ ಸದ್ಗತಿಯಾಗತ್ತೆ. ಆ ಜ್ಞಾನವು ತಂದೆಯ ಬಳಿಯಷ್ಟೇ ಇದೆ. ಜ್ಞಾನದಿಂದ ಹಗಲು, ಭಕ್ತಿಯಿಂದ ರಾತ್ರಿಯಾಗತ್ತೆ. ಈಗ ತಂದೆ ತಿಳಿಸ್ತಾರೆ, ಆತ್ಮವನ್ನ ಪವಿತ್ರ ಮಾಡ್ಕೊಳ್ಬೇಕು, ಅದಕ್ಕಾಗಿ ಪರಿಶ್ರಮ ಪಡಬೇಕಾಗತ್ತೆ. ಮಾಯೆಯ ಬಿರುಗಾಳಿ ಇಷ್ಟು ಶಕ್ತಿಶಾಲಿಯಾಗಿ ಬರುತ್ತೆ. ಇದರಲ್ಲಿ ಜ್ಞಾನವು ಹಾರಿ ಹೋಗತ್ತೆ. ಯಾರಿಗೂ ತಿಳಿಸೋದಿಕ್ಕೆ ಆಗೋದಿಲ್ಲ. ಮೊದಲನೆಯದಾಗಿ ಕಾಮವಿಕಾರವೇ ಬಹಳ ತೊಂದರೆ ಕೊಡತ್ತೆ. ಅದರಲ್ಲಿಯೂ ಸಮಯ ಹಿಡಿಸತ್ತೆ. ವಾಸ್ತವದಲ್ಲಿ ಇದು 1 ಸೆಕೆಂಡಿನ ಜೀವನ್ಮುಕ್ತಿಯ ಮಾತಾಗಿದೆ. ಮಗುವು ಜನ್ಮ ಪಡ್ಕೊಳ್ತು ಅಂದ್ರೆ ಮಾಲೀಕ ಆಗತ್ತೆ. ಶಿವ ತಂದೆ ಬಂದಿದ್ದಾರೆ, ಅರ್ಥಕೊಂಡಿದ್ದಾರೆ ಮತ್ತು ಆಸ್ತಿಗೆ ಹಕ್ಕುದಾರರಾಗಿದ್ದಾರೆ. ಗೀತೆಯನ್ನು ಸಹ ಶಿವ ತಂದೆಯೇ ಹೇಳಿದ್ರು, ಅವರೇ ತಿಳಿಸ್ಕೊಡ್ತಾರೆ. ನನ್ನೊಬ್ಬನನ್ನೇ ನೆನಪು ಮಾಡ್ರಿ, ನಾನು ಈ ಸಾಧಾರಣ ತನುವಿನಲ್ಲಿ ಬರ್ತೇನೆ. ಕೃಷ್ಣನು ಸಾಧಾರಣನಲ್ಲ. ಕೃಷ್ಣನು ಜನ್ಮ ಪಡೆದಾಗ ಪ್ರಕಾಶ ಮಿಂಚುತ್ತದೆ, ಬಹಳ ಪ್ರಭಾವ ಬೀರುತ್ತದೆ. ಆದ್ದರಿಂದ ಶ್ರೀಕೃಷ್ಣನ ಮಹಿಮೆಯನ್ನ ಈಗಲೂ ಮಾಡ್ತಾರೆ. ಬಾಕಿ ಶಾಸ್ತ್ರಗಳೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. ಆಂಗ್ಲ ಭಾಷೆಯಲ್ಲಿ ಫಿಲಾಸಫಿ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ಜ್ಞಾನವನ್ನ ತಂದೆ ಮಾತ್ರ ಕೊಡ್ತಾರೆ. ತಿಳಿಸ್ತಾರೆ, ನಾನು ನಿಮ್ಮ ಆತ್ಮಿಕ ತಂದೆಯಾಗಿದ್ದೇನೆ, ಜ್ಞಾನ ಸಾಗರನಾಗಿದ್ದೇನೆ. ಮಕ್ಕಳು ಸಹ ತಂದೆಯಿಂದ ಕಲಿತಾರೆ, ಜ್ಞಾನವನ್ನ ಧಾರಣೆ ಮಾಡ್ತಾರೆ. ನಂತರ ಕೊನೆಯಲ್ಲಿ ತಂದೆಯಂತೆ ಆಗ್ತೀರಿ. ಎಲ್ಲವೂ ಧಾರಣೆ ಮಾಡುವುದರ ಮೇಲೆ ಆಧಾರ ಆಗಿದೆ. ನಂತರ ತಂದೆಯ ನೆನಪಿನಿಂದ ಆ ಶಕ್ತಿಯು ಬರುತ್ತದೆ. ನೆನಪಿಗೆ ಹರಿತ ಅಂತ ಹೇಳಲಾಗ್ತದೆ. ಆಯುಧಗಳಲ್ಲಿಯೂ ಅಂತರ ಇದೆ. ಕೆಲವು ಕತ್ತಿಗಳು 1 ರೂಪಾಯಿಯದ್ದಾಗಿದ್ರೆ ಇನ್ನು ಕೆಲವು ಬಹಳ ಬೆಲೆ ಬಾಳುವಂತದ್ದಾಗಿದೆ. ಬಾಬಾ ಅವರು ಅನುಭವಿಯಾಗಿದ್ದಾರೆ. ಕತ್ತಿಗೆ ಬಹಳ ಮಾನ್ಯತೆ ಇದೆ. ಬಾಬಾ ಹೇಳುತ್ತಾರೆ, ಗುರು ಗೋವಿಂದ ಸಿಂಹರ ಕತ್ತಿಗೆ ಬಹಳ ಮಾನ್ಯತೆ ಇದೆ. ಅಂದ ಮೇಲೆ ನೀವು ಮಕ್ಕಳಲ್ಲಿಯೂ ಸಹ ಯೋಗದ ಬಲ ಬೇಕು. ಆದ್ರಿಂದ ಜ್ಞಾನದ ಕತ್ತಿಯಲ್ಲಿ ಯೋಗದ ಹೊಳಪಿರಬೇಕು. ಹೊಳಪು ಬರೋದ್ರಿಂದ ನಾಟಕದ ಅನುಸಾರ ನೀವು ಪರಿಶ್ರಮ ಪಡ್ತೀರಿ. ತಂದೆಯನ್ನ ಎಷ್ಟೆಷ್ಟು ನೆನಪು ಮಾಡ್ತೀರಿ ಅಷ್ಟು ಆ ನೆನಪಿನಿಂದಲೇ ಪಾಪಗಳು ಭಸ್ಮವಾಗತ್ತೆ. ಪತಿತ ಪಾವನ ತಂದೆಯೇ ಯುಕ್ತಿಯನ್ನು ತಿಳಿಸಿಕೊಡ್ತಾರೆ ಮತ್ತು ಪುನಃ ಕಲ್ಪದ ನಂತರ ಬಂದು ನಿಮಗೆ ಜ್ಞಾನ ಕೊಡುತ್ತಾರೆ. ಇದರಿಂದಲೂ ಸತ್ಯ ತ್ಯಾಗವನ್ನ ಮಾಡಿಸಿ ಹೀಗೆಯೇ ತಮ್ಮ ರಥವನ್ನಾಗಿ ಮಾಡಿಕೊಳ್ಳುತ್ತಾರೆ. ನೀವು ಮಕ್ಕಳಿಗೆ ಪ್ರಾರಂಭದಲ್ಲಿ ಎಷ್ಟು ಆಕರ್ಷಣೆಯಾಯಿತು, ಎಲ್ಲರೂ ಹೇಗೆ ಓಡಿ ಬಂದ್ರು, ತಂದೆಯಲ್ಲಿ ಆಕರ್ಷಣೆ ಇದೆ ಅಲ್ವೇ? ಈಗ ನೀವು ಸಹ ಈ ರೀತಿ ಸಂಪೂರ್ಣರಾಗಬೇಕು. ನಂಬರ್ ವಾರ್ ಆಗಿಯೇ ಆಗ್ತೀರಿ. ಈ ರಾಜಧಾನಿ ಸ್ಥಾಪನೆಯಾಗ್ತಾ ಇದೆ. ಸೃಷ್ಟಿ ಚಕ್ರವನ್ನ ಆದಿಯಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೆ ತಿಳ್ಕೊಳ್ತೀರಿ. ಈಗ ಸಂಗಮ ಯುಗ ಆಗಿದೆ. ಪಾವನರನ್ನಾಗಿ ಮಾಡಲು ಅವಶ್ಯವಾಗಿ ತಂದೆ ಬರಬೇಕಾಗತ್ತೆ. ಪಾವನ ಅಂತ ಅಂದ್ರೇನೆ ಸತೋ ಪ್ರಧಾನರು. ನಂತರ ಈ ತುಕ್ಕು ಹಿಡಿಯಿತು. ಈಗ ತುಕ್ಕು ಬಿಡುವುದು ಹೇಗೆ? ಆತ್ಮವು ಚೊಕ್ಕ ಚಿನ್ನವಾದಾಗ ಆಭರಣವು ಸತ್ಯ ಅರ್ಥಾತ್ ಸುಂದರ ಶರೀರವಾಗ್ಬಿಡತ್ತೆ. ಆತ್ಮ ಸುಳ್ಳಾದಾಗ ಶರೀರ ಪತಿತ ಆಗ್ಬಿಡತ್ತೆ. ಜ್ಞಾನಕ್ಕೆ ಮೊದಲು ಇವರು ಬ್ರಹ್ಮಾರವರು ವಂದನೆ ನಮಸ್ಕಾರ ಮಾಡ್ತಾ ಇದ್ರು. ಆಯಿಲ್ ಪೇಂಟ್ ನಿಂದ ಮಾಡಿರುವಂತ ಲಕ್ಷ್ಮೀನಾರಾಯಣರ ಚಿತ್ರ ಸದಾ ತಮ್ಮ ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ರು ಬ್ರಹ್ಮ ತಂದೆ. ಅವರನ್ನೇ ಬಹಳ ಪ್ರೀತಿಯಿಂದ ನೆನಪು ಮಾಡ್ತಾ ಇದ್ರು.
ಬೇರೆ ಯಾರ ನೆನಪು ಕೂಡ ಅವರಿಗೆ ಬರ್ತಾ ಇರ್ಲಿಲ್ಲ. ಬೇರೆ ಕಡೆ ವಿಚಾರ ಹೋದ್ರೆ ತಮ್ಗೆ ತಾವೇ ಪೆಟ್ಟನ್ನ ಕೊಟ್ಕೊಳ್ತಾ ಇದ್ರು. ಮನಸ್ಸು ಏಕೆ ಓಡ್ತಾ ಇದೆ, ದರ್ಶನವೇಕೆ ಆಗ್ತಾ ಇಲ್ಲ ಅಂತ ಶಿಕ್ಷೆಯನ್ನ ಕೊಟ್ಕೊಳ್ತಾ ಇದ್ರು. ಭಕ್ತರಾಗಿದ್ರಲ್ವಾ ಬ್ರಹ್ಮ ಬಾಬಾ. ನಂತರ ಯಾವಾಗ ವಿಷ್ಣುವಿನ ದರ್ಶನ ಆಯ್ತು, ಗುರಿ ಧ್ಯೇಯ ಸಮ್ಮುಖದಲ್ಲಿದೆ ಅಂದಾಗ ಪುರುಷಾರ್ಥವನ್ನ ಅವಶ್ಯವಾಗಿ ಮಾಡಬೇಕು. ಅವರು ಚೈತನ್ಯದಲ್ಲಿ ಇದ್ರು, ಆದ್ರಿಂದಲೇ ಅವರ ಜಡಚಿತ್ರಗಳನ್ನ ಮಾಡಿದ್ದಾರೆ. ಈಗ ಪಾವನರನ್ನಾಗಿ ಮಾಡಲು, ನರನಿಂದ ನಾರಾಯಣನನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ. ನೀವು ಸಹ ಅವರ ರಾಜಧಾನಿಯಲ್ಲಿ ಇದ್ರಿ. ಪುನಃ ಇಂತಹವರಾಗುವ ಪುರುಷಾರ್ಥ ಮಾಡ್ತೀರಿ. ಆದ್ದರಿಂದ ಒಳ್ಳೆಯ ರೀತಿಯಲ್ಲಿ ಅನುಸರಿಸಬೇಕು. ಬ್ರಹ್ಮನಿಗೆ ದೇವತೆ ಅಂತ ಹೇಳೋದಿಲ್ಲ, ವಿಷ್ಣು ದೇವತೆ ಎನ್ನೋದು ಸರಿಯಾಗಿದೆ. ಮನುಷ್ಯರಿಗಂತೂ ಏನೂ ಗೊತ್ತಿಲ್ಲ. ಗುರು ಬ್ರಹ್ಮ ಗುರು ವಿಷ್ಣು ಅಂತ ಹೇಳ್ತಾರೆ. ವಿಷ್ಣು ಯಾರಿಗೆ ಗುರುವಾಗಿದ್ದಾರೆ? ಎಲ್ಲರನ್ನ ಗುರು ಅಂತ ಹೇಳ್ತಾರೆ. ಶಿವ ಪರಮಾತ್ಮಾಯ ನಮಃ, ಅವರಿಗೆ ಗುರು, ಇವರಿಗೆ ಪರಮಾತ್ಮ ಅಂತ ಹೇಳ್ತಾರೆ. ಎಲ್ಲರಿಗಿಂತ ತಂದೆಯು ಹಿರಿಯರಾಗಿದ್ದಾರೆ. ಅನ್ಯರಿಗೆ ಕಲಿಸಲು ನಾವು ಅವರಿಂದ ಕಲಿತಾ ಇದ್ದೇವೆ. ಸದ್ಗುರು ಯಾವುದನ್ನ ನಿಮಗೆ ಕಲಿಸ್ತಾರೆ ಅದನ್ನ ನೀವು ಅನ್ಯರಿಗೆ ಕಲಿಸ್ತೀರಿ. ಇವರು ತಂದೆ ಶಿಕ್ಷಕ ಆಗಿದ್ದಾರೆ ಅಂತ ಹೇಳಿ ಗುರುಗಳಿಗೆ ಹೇಳೋದಿಲ್ಲ. ಇಲ್ಲದಿದ್ರೆ ಇಡೀ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ನಾವು ಶಿವಾಲಯದಲ್ಲಿ ಇದ್ವಿ, ಈಗ ವೈಶ್ಯಾಲಯದಲ್ಲಿದ್ದೇವೆ. ಈಗ ಪುನಃ ಶಿವಾಲಯಕ್ಕೆ ಹೋಗ್ಬೇಕಾಗಿದೆ. ಬ್ರಹ್ಮ ತತ್ವದಲ್ಲಿ ಲೀನವಾಯಿತು, ಜ್ಯೋತಿ ಜ್ಯೋತಿಯಲ್ಲಿ ಸಮಾವೇಶ ಆಯಿತು ಅಂತ ಹೇಳ್ತಾರೆ. ಆದ್ರೆ ಆತ್ಮವು ಅವಿನಾಶಿಯಾಗಿದೆ. ಪ್ರತಿಯೊಬ್ಬರಲ್ಲಿ ತನ್ನದೇ ಆದ ಪಾತ್ರ ತುಂಬಿದೆ. ಎಲ್ಲರೂ ಪಾತ್ರಧಾರಿಗಳು ಆಗಿದ್ದಾರೆ ಅಂದ ಮೇಲೆ ಅವರು ತಮ್ಮ ಪಾತ್ರವನ್ನ ಅಭಿನಯಿಸಲೇಬೇಕು. ಹೇಗೆ ಹೊಸದಾಗಿ ಶೂಟಿಂಗ್ ಆಗುತ್ತದೆ, ಆದರೆ ಇದು ಅನಾದಿ ಶೂಟಿಂಗ್ ಆಗಿದೆ. ಈ ವಿಶ್ವದ ಇತಿಹಾಸ ಭೂಗೋಳವು ಪುನರಾವರ್ತನೆಯಾಗುತ್ತದೆ. ಈ ವಿಚಿತ್ರವಾದ ನಕ್ಷತ್ರವು ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತೆ ಎಂದು ಮರೆಯುವುದಿಲ್ಲ. ಬಾಬಾ ತಿಳಿಸ್ತಾರೆ, ಈ ಜ್ಞಾನವು ಮೊದಲು ನಿಮ್ಮಲ್ಲಿರಲಿಲ್ಲ. ಜಗತ್ತಿನ ಅದ್ಭುತ ಸ್ವರ್ಗದ ಹೆಸರು ಕೇಳಿ ಮನಸ್ಸಿಗೆ ಖುಷಿಯಾಗತ್ತೆ. ಈಗಂತೂ ಸತ್ಯಯುಗ ಇಲ್ಲ, ಕಲಿಯುಗವಿದೆ. ಆದ್ರಿಂದ ಪುನರ್ಜನ್ಮವನ್ನ ಕಲಿಯುಗದಲ್ಲಿಯೇ ತೆಗೆದುಕೊಳ್ತಾರೆ. ಎಲ್ಲರೂ ಅವಶ್ಯವಾಗಿ ಹೋಗಲೇಬೇಕು. ಆದರೆ ಪತಿತ ಆತ್ಮರು ಹೋಗಲು ಸಾಧ್ಯವಿಲ್ಲ. ಈಗ ನೀವು ಮಕ್ಕಳು ಯೋಗ ಬಲದಿಂದ ಪಾವನರಾಗ್ತೀರಿ. ಪಾವನ ಪ್ರಪಂಚವನ್ನ ಪರಮಾತ್ಮನೇ ಸ್ಥಾಪನೆ ಮಾಡ್ತಾರೆ. ನಂತರ ರಾವಣ ನರಕವನ್ನಾಗಿ ಮಾಡ್ತಾನೆ. ಇದು ಪ್ರತ್ಯಕ್ಷದಲ್ಲಿ ಇದೆ ಅಲ್ಲವೇ? ರಾವಣನನ್ನ ಸುಡ್ತಾರೆ. ಇದು ಅನಾದಿಯಿಂದ ನಡೀತಾ ಇದೆ ಎಂದು ಮನುಷ್ಯರು ಕೇಳ್ತಾರೆ. ಆದರೆ ಯಾವಾಗಿನಿಂದ ಪ್ರಾರಂಭವಾಗುತ್ತದೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಅರ್ಧ ಅರ್ಧ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ, ಏಕೆಂದ್ರೆ ಲಕ್ಷಾಂತರ ವರ್ಷ ಅಂತ ಹೇಳಿದ್ದಾರೆ. ಕಲಿಯುಗಕ್ಕೆ 40,000 ವರ್ಷಗಳು ಅಂತ ಹೇಳ್ತಾರೆ. ಮನುಷ್ಯರು ಘೋರ ಅಂಧಕಾರದಲ್ಲಿ ಇದ್ದಾರೆ. ಅಜ್ಞಾನ ನಿದ್ರೆಯಿಂದ ಏಳುವುದು ಬಹಳ ಕಠಿಣವಾಗಿದೆ. ಏಳುವುದೇ ಇಲ್ಲ. ಈಗ ಸಂಗಮ ಯುಗದಲ್ಲಿ ತಂದೆ ಬಂದು ಪಾವನರಾಗುವ ಯುಕ್ತಿಯನ್ನ ತಿಳಿಸ್ತಾರೆ. ನೀವು ಪಾವನರಾದಾಗ ಪಾವನ ಪ್ರಪಂಚವು ಸ್ಥಾಪನೆಯಾಗತ್ತೆ. ಈ ಪತಿತ ಪ್ರಪಂಚವೇ ಸಮಾಪ್ತಿಯಾಗತ್ತೆ. ಈಗ ಎಷ್ಟು ದೊಡ್ಡ ಪ್ರಪಂಚ ಆಗಿದೆ. ಸತ್ಯಯುಗದಲ್ಲಿ ಬಹಳ ಚಿಕ್ಕ ಪ್ರಪಂಚ ಇರುತ್ತದೆ. ಈಗ ಮಾಯೆಯ ಮೇಲೆ ಜಯಗಳಿಸಿ ಪಾವನರು ಅವಶ್ಯ ಆಗಬೇಕು. ತಂದೆ ತಿಳಿಸ್ತಾರೆ, ಮಾಯೆ ಬಹಳ ಕಠಿಣ ಆಗಿದೆ. ಪಾವನರಾಗುವುದರಲ್ಲಿ ಅನೇಕ ಪ್ರಕಾರದ ವಿಘ್ನಗಳು ತರುತ್ತದೆ. ಪವಿತ್ರರಾಗುವ ಸಾಹಸವನ್ನ ಮಾಡ್ತಾರೆ. ಆಗ ಮಾಯೆ ಬಂದು ಎಂಥ ಸ್ಥಿತಿ ಮಾಡಿಬಿಡುತ್ತದೆ, ಏಟನ್ನ ಕೊಟ್ಟು ಬೀಳಿಸಿ ಬಿಡುತ್ತದೆ. ಆದ್ದರಿಂದ ಮಾಡಿರುವ ಸಂಪಾದನೆ ಎಲ್ಲವೂ ಸಮಾಪ್ತಿಯಾಗುತ್ತದೆ. ನಂತರ ಬಹಳ ಪರಿಶ್ರಮ ಪಡಬೇಕಾಗುತ್ತದೆ. ಕೆಲವರು ಬೀಳುತ್ತಾರೆ, ಮತ್ತೆ ಮುಖವನ್ನ ತೋರಿಸೋದಿಲ್ಲ. ನಂತರ ಇಷ್ಟು ಉತ್ತಮ ಪದವಿಯನ್ನ ಪಡೆಯೋದಿಕ್ಕೆ ಸಾಧ್ಯ ಇಲ್ಲ. ಪೂರ್ಣ ಪುರುಷಾರ್ಥ ಇರ್ಬೇಕಲ್ವಾ, ಅನುತ್ತೀರ್ಣ ಆಗಬಾರದು. ಅದಕ್ಕಾಗಿ ಕೆಲವರು ಗಂಧರ್ವ ವಿವಾಹವನ್ನ ಮಾಡಿಕೊಂಡು ತೋರಿಸ್ತಾರೆ. ವಿವಾಹ ಮಾಡಿಕೊಂಡು ಪವಿತ್ರವಾಗಿರೋದು ಅಸಂಭವ. ಸನ್ಯಾಸಿಗಳು ಹೇಳ್ತಾರೆ, ಆದ್ರೆ ಇದು ಸಂಭವ ಅಂತ ಹೇಳಿ ತಂದೆ ಹೇಳ್ತಾರೆ. ಏಕೆಂದ್ರೆ ಬಹಳ ಪ್ರಾಪ್ತಿ ಇದೆ. ಬಾಬಾ ಹೇಳ್ತಾರೆ, ಈ ಒಂದು ಅಂತಿಮ ಜನ್ಮದಲ್ಲಿ ನೀವು ಪವಿತ್ರವಾಗಿದ್ರೆ ನಿಮಗೆ ಸ್ವರ್ಗದ ರಾಜ್ಯ ಭಾಗ್ಯ ಸಿಗತ್ತೆ. ಅಂದ ಮೇಲೆ ಇಷ್ಟು ದೊಡ್ಡ ಪ್ರಾಪ್ತಿಗಾಗಿ ನೀವು ಒಂದು ಜನ್ಮ ಪವಿತ್ರವಾಗಿರೋದಿಕ್ಕೆ ಸಾಧ್ಯ ಇಲ್ವಾ? ಬಾಬಾ, ನಾವು ಅವಶ್ಯವಾಗಿ ಇರ್ತೇವೆ ಅಂತ ಹೇಳ್ತೀರಿ. ಸಿಕ್ಕರೂ ಸಹ ಪವಿತ್ರತೆಯ ಕಂಕಣವನ್ನ ಕಟ್ಕೊಳ್ತಾರೆ. ಇಲ್ಲಿ ಯಾವ ದಾರವನ್ನ ಕಟ್ಟಿಕೊಳ್ಳುವ ಅವಶ್ಯಕತೆ ಇಲ್ಲ. ಇದು ಬುದ್ಧಿಯ ಮಾತಾಗಿದೆ. ತಂದೆ ತಿಳಿಸ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ಮಕ್ಕಳು ಅನೇಕರಿಗೆ ತಿಳಿಸ್ತಾರೆ, ಆದರೆ ದೊಡ್ಡ ವ್ಯಕ್ತಿಗಳ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ. ತಂದೆಯು ತಿಳಿಸ್ತಾರೆ, ಮೊದಲು ಅವರಿಗೆ ಇದನ್ನು ಚೆನ್ನಾಗಿ ತಿಳಿಸಿ. ಇವರೆಲ್ಲರೂ ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದಾರೆ.
ಶಿವ ತಂದೆಯಿಂದ ಆಸ್ತಿಯು ಸಿಗುತ್ತದೆ. ಪತಿತರಿಂದ ಪಾವನರಾಗಬೇಕಾಗಿದೆ. ಈಗ ತಂದೆಯು ತಿಳಿಸ್ಕೊಡ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ಈ ರೀತಿ ಯಾರೂ ಹೇಳಲು ಸಾಧ್ಯವಿಲ್ಲ. ಮೊತ್ತ ಮೊದಲು ಅವರ ಬುದ್ಧಿಯಲ್ಲಿ ಕುಳ್ಳರಿಸಬೇಕು. ಭಾರತವು ನಿರ್ವೀಕಾರಿಯಾಗಿತ್ತು, ಈಗ ವಿಕಾರಿಯಾಗಿದೆ. ಪುನಃ ನಿರ್ವೀಕಾರಿಯಾಗುವುದು. ಭಗವಾನುವಾಚ, ನನ್ನೊಬ್ಬನನ್ನೇ ನೆನಪು ಮಾಡಿ ಸಾಕು. ಇಷ್ಟು ಹೇಳಿದರೂ ಅಹೋ ಸೌಭಾಗ್ಯ. ಆದರೆ ಇಷ್ಟನ್ನೂ ಹೇಳುವುದಿಲ್ಲ, ಮರೆತು ಹೋಗುತ್ತಾರೆ. ತಂದೆ ತಿಳಿಸ್ತಾರೆ, ಉದ್ಘಾಟನೆಯನ್ನು ತಂದೆ ಮಾಡಿದ್ದಾರೆ, ನೀವು ಕೇವಲ ನಿಮಿತ್ತರಾಗಿ ಮಾಡ್ತಾ ಇದ್ದೀರಿ. ಬುನಾದಿಯನ್ನ ಹಾಕಿದ್ದಾರೆ. ಉಳಿದಂತೆ ಈಗ ಸರ್ವಿಸ್ ಸ್ಟೇಷನ್ ಇಂದ ಉದ್ಘಾಟನೆ ಆಗ್ತಾ ಇದೆ. ಇದು ಗೀತೆಯ ಮಾತೇ ಆಗಿದೆ. ಗೀತೆಯಲ್ಲಿಯೂ ಕೂಡ ಇದೆ, ಹೇ ಮಕ್ಕಳೇ, ನೀವು ಕಾಮವಿಕಾರದ ಮೇಲೆ ಜಯಗಳಿಸಿದಾಗ 21 ಜನ್ಮಗಳವರೆಗೆ ಜಗಜ್ಜೀತರಾಗಿ ಬಿಡುತ್ತೀರಿ. ಬಲೆ ತಾವಾಗದಿದ್ದರೂ ಅನ್ಯರಿಗಾದರೂ ತಿಳಿಸ್ಕೊಡಿ. ಈ ರೀತಿ ಅನೇಕರಿದ್ದಾರೆ. ಅನ್ಯರನ್ನು ಮೇಲೆತ್ತಿ ತಾವು ಬಿದ್ದು ಹೋಗುತ್ತಾರೆ. ಕಾಮ ಮಹಾಶತ್ರುವಾಗಿದೆ, ಒಮ್ಮೆಲೆ ಗುಂಡಿಯಲ್ಲಿ ಬೀಳಿಸಿ ಬಿಡುತ್ತದೆ. ಯಾವ ಮಕ್ಕಳು ಕಾಮದ ಮೇಲೆ ಜಯಗಳಿಸುತ್ತಾರೋ ಅವರೇ ಜಗಜ್ಜೀತರು ಆಗುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ, ಈ ಅಂತಿಮ ಜನ್ಮದಲ್ಲಿ ಸರ್ವ ಪ್ರಾಪ್ತಿಗಳನ್ನ ಮುಂದಿಟ್ಟುಕೊಂಡು ಪಾವನರಾಗಿ ತೋರಿಸಬೇಕು. ಮಾಯ ವಿಘ್ನಗಳಿಗೆ ಸೋಲಬಾರದು. ಗುರಿ ಧ್ಯೇಯವನ್ನ ಮುಂದಿಟ್ಟುಕೊಂಡು ಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ. ಬ್ರಹ್ಮ ತಂದೆ ಪುರುಷಾರ್ಥ ಮಾಡಿ ನರನಿಂದ ನಾರಾಯಣ ಆಗುತ್ತಾರೆ. ಇದೇ ರೀತಿ ಅವರನ್ನ ಅನುಸರಿಸಿ ಸಿಂಹಾಸನಾಧೀಶರಾಗಬೇಕು. ಆತ್ಮವನ್ನ ಸತೋ ಪ್ರಧಾನ ಮಾಡಿಕೊಳ್ಳುವ ಪರಿಶ್ರಮ ಪಡಬೇಕು. ವರದಾನ: ಅಧಿಕಾರಿಯಾಗಿ ಸಮಸ್ಯೆಗಳನ್ನ ಆಟವಾಡುತ್ತಾ ಪಾರು ಮಾಡುವಂತಹ ಹೀರೋ ಪಾತ್ರಧಾರಿ ಆಗಿರಿ. ಎಂತಹದ್ದೇ ಪರಿಸ್ಥಿತಿಗಳು ಇರಲಿ, ಸಮಸ್ಯೆ ಇರಲಿ, ಆದರೆ ಸಮಸ್ಯೆಗಳಿಗೆ ಅಧೀನ ಅಲ್ಲ, ಅಧಿಕಾರಿಯಾಗಿ ಸಮಸ್ಯೆಗಳನ್ನ ಈ ರೀತಿ ಪಾರು ಮಾಡಿರಿ. ಹೇಗೆ ಆಟವಾಡುತ್ತಾ ಪಾರು ಮಾಡುತ್ತಿದ್ದೇನೆ ಎಂಬಂತೆ. ಹೊರಗಿನಿಂದ ಅಳುವಂತಹ ಪಾತ್ರವೇ ಆಗಿರಬಹುದು, ಆದರೆ ಒಳಗಡೆ ಇದೆಲ್ಲ ಆಟ ಆಗಿದೆ ಎನ್ನುವಂತಿರಬೇಕು. ಅದಕ್ಕೆ ಹೇಳಲಾಗ್ತದೆ ಡ್ರಾಮಾ, ಮತ್ತು ಡ್ರಾಮಾದಲ್ಲಿ ನಾನು ಹೀರೋ ಪಾತ್ರಧಾರಿಯಾಗಿದ್ದೇನೆ. ಹೀರೋ ಪಾತ್ರಧಾರಿ ಅರ್ಥಾತ್ ನಿಷ್ಕೃಷ್ಟ ಪಾತ್ರ ಅಭಿನಯಿಸುವಂತವನೂ ಇರಬಹುದು. ಆದ್ದರಿಂದ ಕಠಿಣ ಸಮಸ್ಯೆಗಳನ್ನೂ ಕೂಡ ಆಟ ಎಂದು ತಿಳಿದು ಹಗುರವಾಗಿ ಬಿಡಿ. ಯಾವುದೇ ಹೊರೆ ಇರಬಾರದು. ಸ್ಲೋಗನ್: ಸದಾ ಜ್ಞಾನದ ಸ್ಮರಣೆಯಲ್ಲಿ ಇದ್ದಾಗ ಸದಾ ಹರ್ಷಿತವಾಗಿ ಇರುವಿರಿ. ಮಾಯೆಯ ಆಕರ್ಷಣೆಯಿಂದ ಬಚಾವ್ ಆಗುವಿರಿ. ಅಚ್ಚಾ, ಥ್ಯಾಂಕ್ ಯು ಬಾಬಾ. ಓಂ ಶಾಂತಿ.